ನಮಸ್ಕಾರ ಮಧ್ಯಾಹ್ನ ಸಮಾಚಾರಕ್ಕೆ ಸ್ವಾಗತ. ನಾನು ವೈಶಾಲಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದಂತೆ ರಿಕ್ಷಾವೊಂದು ಬೆಂಕಿಗೆ ಆಹುತಿಯಾದ ಘಟನೆ ಪುಂಚಾಲಕಟ್ಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೂರ್ಜೆ ಎಂಬಲ್ಲಿ ನಡೆದಿದೆ. ಬಿಸಿ ರೋಡು ಧರ್ಮಸ್ಥಳ ರಸ್ತೆಯ ಮೂರ್ಜೆ ವಿಶಾಲನಗರ ಎಂಬಲ್ಲಿ ಈ ಘಟನೆ ನಡೆದಿದೆ. ಬಾಂಬಿಲ ನಿವಾಸಿ ರೇವಣ್ಣ ಅವರ ಗ್ಯಾಸ್ ಸಂಪರ್ಕ ಹೊಂದಿದ ರಿಕ್ಷಾದಲ್ಲಿ ಗ್ಯಾಸ್ ಖಾಲಿಯಾಗಿದೆ ಎಂಬ ಕಾರಣಕ್ಕಾಗಿ ಪೆಟ್ರೋಲ್ ತುಂಬಿಸಲು ಹೋಗುತ್ತಿದ್ದ ವೇಳೆ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿದೆ. ಗ್ಯಾಸ್ ಸೋರಿಕೆಯ ರೀತಿಯಲ್ಲಿ ವಾಸನೆ ಬರುತ್ತಿದೆ ಎಂದು ಚಾಲಕ ರೇವಣ್ಣ ಅವರು ರಿಕ್ಷಾವನ್ನ ನಿಲ್ಲಿಸುತ್ತಿದ್ದಂತೆ ಬೆಂಕಿ ಹತ್ತಿಕೊಂಡಿದ್ದು, ಅದೃಷ್ಟವಶಾತ್ ರಿಕ್ಷಾದಲ್ಲಿ ಪ್ರಯಾಣಿಕರು ಯಾರೂ ಇಲ್ಲದ ಕಾರಣದಿಂದಾಗಿ ಯಾವುದೇ ಅಪಾಯ ಸಂಭವಿಸಿಲ್ಲ. ಚಾಲಕ ರೇವಣ್ಣ ಅವರು ಅಪಾಯವನ್ನು ಅರಿತು ಕೂಡಲೇ ರಿಕ್ಷಾದಿಂದ ಕೆಳಗೆ ಇಳಿದಿದ್ದಾರೆ. ಕ್ಷಣದಲ್ಲಿ ನೋಡುತ್ತಿದ್ದಂತೆ ರಿಕ್ಷಾ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಜಾಸ್ತಿ ಗಾಡಿ ಬಿಟ್ಟು ಭಾರಿ ಜಾಗ ಹೋಯ್ತು ರಪ್ಪ ಟಸ್ ಹೋಯ್ತು. ಕಂಪನಿಯೊಂದರ ಕಾಮಗಾರಿ ನಡೆಸುವ ವೇಳೆ ಕುಡಿಯುವ ನೀರಿನ ಪೈಪ್ಗೆ ಹಾನಿಯಾಗಿ ಬಿಸಿ ರೋಡು ನಗರದ ರಾಷ್ಟ್ರೀಯ ಹೆದ್ದಾರಿ ಸಹಿತ ಅಂಗಡಿ ಬಾಗಿಲುಗಳಲ್ಲಿ ಕೆಸರು ಮಿಶ್ರಿತ ನೀರು ಶೇಖರಣೆಯಾಗಿದೆ. ಬಿಸಿ ರೋಡಿನ ಮೂಲಕ ಸಂಚರಿಸುವವರು ಇಲ್ಲೇನು ಮಳೆ ಬಂದಿದೆಯಾ ಅಂದುಕೊಂಡಿರಬಹುದು. ಬಿಸಿ ರೋಡ್ ನಗರ ಸುತ್ತಲೂ ಕೃತಕ ನೆರೆಯಾದಂತಿದ್ದು ಪಾದಚಾರಿಗಳು ನಡೆದಾಡಲು ಸಾಧ್ಯವಾಗದ ಸ್ಥಿತಿ ಉಂಟಾಗಿದೆ. ಬಿಸಿ ರೋಡಿನ ಫ್ಲೈಓವರ್ನ ಮುಂಭಾಗ ಧಾರಾಳವಾಗಿ ನೀರು ರಸ್ತೆಯ ಮೇಲೆ ಹರಿದು ಹೋಗುತ್ತಿದ್ದು ವಾಹನ ಸವಾರರ ಚಕ್ರವೆಲ್ಲ ತೊಳೆದು ಹೋಗುವಂತೆ ನೀರು ರಸ್ತೆಯಲ್ಲಿದೆ. ಗೇಲ್ ಗ್ಯಾಸ್ ಕಂಪನಿಯು ಮಣ್ಣಿನಡಿಯಲ್ಲಿ ಪೈಪ್ ಅಳವಡಿಕೆ ಕಾಮಗಾರಿಗಾಗಿ ರಸ್ತೆಯ ಬದಿ ಅಗೆಯುತ್ತಿರುವ ವೇಳೆ ನೀರಿನ ಪೈಪ್ಗೂ ಹಾನಿಯಾಗಿರುವ ಶಂಕೆ ಇದ್ದು ಇದನ್ನ ಶೀಘ್ರ ದುರಸ್ತಿಪಡಿಸಿ ಪೋಲಾಗುವುದನ್ನು ತಡೆಯಬೇಕು ಎಂದು ಸಂಬಂಧಪಟ್ಟವರ ಬಳಿ ಸಾರ್ವಜನಿಕರು ಮನವಿಯನ್ನ ಮಾಡಿದ್ದಾರೆ. ತಿಂಗಳ ಹಿಂದೆ ಕೈಕಂಬದಲ್ಲೂ ಇದೇ ಮಾದರಿಯಲ್ಲಿ ಪೈಪ್ ಒಡೆದು ಕೆಸರು ನೀರು ಸಾರ್ವಜನಿಕರಿಗೆ ತೊಂದರೆಯಾಗಿದೆ.